ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಶಿವಪುರ್ ಇವರ ಇಬ್ಬರನ್ನು ಅಮಾನತುಗೊಳಿಸುವಂತೆ ಪ್ರತಿಭಟನೆ. ವಾರ್ತೆ ವಿವರ. ಬಸವಕಲ್ಯಾಣ ತಾಲೂಕಿನ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಶಿವಪುರ್ ಇವರು ಇಬ್ಬರನ್ನು ಅಮಾನತುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿರುವ ಮಹಾದೇವ್ ಎಂ ಗಾಯಕ್ವಾಡ್, ಬಸವಕಲ್ಯಾಣ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯ ಜೊತೆಗೆ ತಮ್ಮ ಅನಿಸಿಕೆಯಲ್ಲಿ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಸಿದ್ದಣ್ಣ ದ್ವಿತೀಯ ದರ್ಜೆ ಸಹಾಯಕರಾಗಿರುತ್ತಾರೆ. ಆದರೆ ಸುಮಾರು 10 ವರ್ಷದಿಂದ ಸಿದ್ದಣ್ಣ ಇವರ ಬದಲಾಗಿ ಇವರ ಮಗನಾದ ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರ ತಮ್ಮ ತಂದೆಯ ಕರ್ತವ್ಯವನ್ನು ಸ್ವತಃ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ಇವರು ತಮ್ಮ ತಂದೆಯ ಕರ್ತವ್ಯದಲ್ಲಿ ಸುಮಾರು 10 ವರ್ಷದಿಂದ ಇವರ ಕೆಲಸವನ್ನು ಇವರ ಮಗ ನಿಭಾಯಿಸುತ್ತಿದ್ದಾರೆ ಹಾಗೂ ಕಳೆದ 1 ವರ್ಷದಿಂದ ಕಾಮ್ಸ್ ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಹೇಗೆ ಮಾಡುತ್ತಿದ್ದಾರೆ ಮತ್ತು ನೀವು ಯಾವ ಆಧಾರದ ಮೇಲೆ ಇವರಿಗೆ ವೇತನ ನೀಡುತ್ತಿದ್ದೀರಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರಿಂದ ಲಂಚ ಪಡೆದುಕೊಂಡು ತನ್ನ ತಂದೆಯ ಕರ್ತವ್ಯದಲ್ಲಿ ಮಹೇಶ್ ಇವರಿಗೆ ಸೇರಿಸಿಕೊಂಡಿರುತ್ತಾರೆ. ಇದು ಕಡಾಖಂಡಿತವಾಗಿ ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಲಂಚ ಪಡೆಯುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಅದಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೇನೆ. ಒಂದು ವೇಳೆ ಇಂದಿನಿಂದ 30 ದಿವಸಗಳ ಒಳಗಾಗಿ ಇವರನ್ನು ವಜಾಗೊಳಿಸದೇ ಇದ್ದರೆ ನಮ್ಮ ಸಂಘಟನೆಯ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬಿದರ್ ಇವರ ಕಚೇರಿ ಎದುರಿಗೆ ಉಪವಾಸ ಧರಣಿ ಕೊಡಲಾಗುವುದು. ಮಾಧ್ಯಮದಕ್ಕೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ವರದಿ ಮಹಾದೇವ್ ಎಂ ಗಾಯಕ್ವಾಡ್, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಬಸವಕಲ್ಯಾಣ. ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹರ್ಕೂಡದ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಶಿವಪುರ್ ಇವರು ಇಬ್ಬರನ್ನು ಏನಪ್ಪಾ ಅಂತಂದ್ರೆ ತನ್ನ ಹುದ್ದೆಯಿಂದ ಅಮಾನತುಗೊಳಿಸುವ ಬಗ್ಗೆ ಈ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಮಹಾದೇವ್ ಗಾಯಕ್ವಾಡ ಬಸವಕಲ್ಯಾಣ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷನಾಗಿದ್ದು ನಾನು ತಮ್ಮಲ್ಲಿ ಆರೈಕೆ ಮಾಡಿಕೊಳ್ಳುವುದೆಂದರೆ ಹರ್ಕೂಡ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಸಿದ್ದಣ್ಣ ದ್ವಿತೀಯ ದರ್ಜೆ ಸಹಾಯಕರಾಗಿರುತ್ತಾರೆ. ಆದರೆ ಸುಮಾರು 10 ವರ್ಷಗಳಿಂದ ಸಿದ್ದಣ್ಣ ಇವರ ಬದಲಾಗಿ ಇವರ ಮಗನಾದ ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರು ತಮ್ಮ ತಂದೆಯ ಕರ್ತವ್ಯವನ್ನು ಸ್ವತಃ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ಇವರು ತನ್ನ ತಂದೆಯ ಕರ್ತವ್ಯದಲ್ಲಿ ಸುಮಾರು 10 ವರ್ಷದಿಂದ ಇವರ ಮಗ ನಿಭಾಯಿಸುತ್ತಾರೆ ಹಾಗೂ ಕಳೆದ 1 ವರ್ಷದಿಂದ KAMS ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ಗೆ ಮಾಡಿರುತ್ತಾರೆ. ಮತ್ತು ನೀವು ಯಾವ ಆಧಾರದ ಮೇಲೆ ಇವರಿಗೆ ವೇತನ ನೀಡುತ್ತಿದ್ದೀರಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರಿಂದ ಲಂಚ ಪಡೆದುಕೊಂಡು ತನ್ನ ತಂದೆಯ ಕರ್ತವ್ಯದಲ್ಲಿ ಮಹೇಶ್ ಇವರಿಗೆ ಸೇರಿಸಿಕೊಂಡಿರುತ್ತಾರೆ. ಇದು ಖಂಡಿತವಾಗಿ ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಲಂಚ ಪಡೆಯುವುದು ಮುನ್ನೋಟಕ್ಕೆ ಕಂಡು ಬರುತ್ತದೆ. ಅದಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹರ್ಕೂಡ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತಿದ್ದೇನೆ. ಒಂದು ವೇಳೆ ಇಂದಿನಿಂದ 30 ದಿವಸಗಳ ಒಳಗಾಗಿ ಇವರನ್ನು ವಜಾಗೊಳಿಸದೇ ಇದ್ದರೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಬಿದರ್ ಜಿಲ್ಲೆಯ ಕಚೇರಿ ಎದುರುಗಡೆ ಉಪವಾಸ ಸತ್ಯ ಧರಣಿಯನ್ನು ಹಮ್ಮಿಕೊಳ್ಳಲಾಗಿರುವುದು ಈ ನಮ್ಮ ಮೀಡಿಯಾ ಮುಖಾಂತರ ತಿಳಿಸುತ್ತೇನೆ. ಜೈ ಹಿಂದ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್